Hello everyone, welcome to Spark by Sona. In today's video, we are going to explore a very special continent, that is Australia. ಇಂದಿನ ವಿಡಿಯೋದಲ್ಲಿ ನಾವು ಹಲವು ವೈಶಿಷ್ಟ್ಯಗಳಿಂದ ಕೂಡಿದ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ. Geography, Chapter 26, Australia. Introduction. This chapter introduces study of location, extent and physical settings of Australia, its physical divisions, rivers, climate, natural vegetation, agriculture, animal husbandry, minerals and industries, population, growth, distribution and density. ಈ ಪಾಠದಲ್ಲಿ ನಾವು ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶ, ಅದರ ಭೌಗೋಳಿಕ ವಿಭಾಗಗಳು, ನದಿಗಳು, ವಾಯುಗುಣ, ಸಸ್ಯವರ್ಗ, ವ್ಯವಸಾಯ, ಪಶುಸಂಗೋಪನೆ, ಅಲ್ಲಿ ದೊರೆಯುವ ಪ್ರಮುಖ ಖನಿಜಗಳು ಯಾವುದು, ಕೈಗಾರಿಕೆಗಳು ಯಾವುದು, ಜನಸಂಖ್ಯೆ ಬೆಳವಣಿಗೆ ಹೇಗಾಗ್ತಾ ಇದೆ ಮತ್ತು ಜನಸಂಖ್ಯೆ ಸಾಂದ್ರತೆ ಎಲ್ಲೆಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೊಕೇಶನ್, ಎಕ್ಸ್ಟೆಂಟ್ ಆ್ಯಂಡ್ ಫಿಸಿಕಲ್ ಸೆಟ್ಟಿಂಗ್ಸ್. ಲೊಕೇಶನ್. The continent of Australia is situated completely in the southern and eastern hemisphere. It lies between 10 degree 45 minutes and 43 degree 39 minutes south latitude and from 113 degree 9 minutes east to 150 degree 39 minutes east ಲಾಂಗಿಟ್ಯೂಡ್ಸ್. ಆಸ್ಟ್ರೇಲಿಯಾ ಖಂಡವು ಸಂಪೂರ್ಣವಾಗಿ ಸೌತ್ ಹೆಮಿಸ್ಪಿಯರ್ ಮತ್ತು ಈಸ್ಟರ್ನ್ ಹೆಮಿಸ್ಪಿಯರ್ನಲ್ಲಿ ಇದೆ. ಹೆಮಿಸ್ಪಿಯರ್ ಅಂದರೆ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಹೋಲ್ ವರ್ಲ್ಡನ್ನು ಎರಡು ಪಾರ್ಟ್ ಮಾಡಿದರೆ ನಾರ್ತ್ ಮತ್ತು ಸೌತ್ ಅಂತ ಎರಡು ಡಿವಿಷನ್ಸ್ ಇರುತ್ತೆ, ಅದನ್ನು ಹೆಮಿಸ್ಪಿಯರ್ಸ್ ಅಂತ ಕರೀತಾರೆ. ಇದು 10 ಡಿಗ್ರಿ 45 ನಿಮಿಷ ದಕ್ಷಿಣದಿಂದ 43 ಡಿಗ್ರಿ 39 ನಿಮಿಷ ದಕ್ಷಿಣ ಅಕ್ಷಾಂಶ ಹಾಗೂ 113 ಡಿಗ್ರಿ 9 ನಿಮಿಷ ಪೂರ್ವ ರೇಖಾಂಶದಿಂದ 153 ಡಿಗ್ರಿ 39 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಇಲ್ಲಿ ನೀವು ಒಂದು ವಿಷಯ ಗಮನಿಸಿದ್ದೀರಾ ಅಂತ ನೆನೆಸ್ತೀನಿ. ಅದೇನೆಂದರೆ, ನಾನು 10 ಡಿಗ್ರಿ 45 ನಿಮಿಷ ಅಂತ ಹೇಳಿದೆ ಅಲ್ವಾ? ಯಾಕೆ ಗೊತ್ತಾ? ಅದೇ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಮಿನಿಟ್ಸ್ ಅಂತ ಹೇಳಿದೆ ಅಲ್ವಾ? ಯಾಕೆ ಗೊತ್ತಾ? ಯಾಕಂದರೆ ಪ್ರತಿಯೊಂದು ಅಕ್ಷಾಂಶ ಅಥವಾ ರೇಖಾಂಶ ಏನಿದೆ, ಅಂದರೆ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಸ್ ಏನಿದೆ, ಅದನ್ನು 60 ಮಿನಿಟ್ಸ್ 60 ನಿಮಿಷ ಅಂತ ಡಿವೈಡ್ ಮಾಡಿರ್ತಾರೆ. ಈ 60 ನಿಮಿಷಕ್ಕೂ ನಮ್ಮ ಕ್ಲಾಕ್ನಲ್ಲಿ ಬರುವಂಥ ಸೆಕೆಂಡ್ಸ್ ಆರ್ ಮಿನಿಟ್ಸಿಗೂ ಯಾವುದೇ ಸಂಬಂಧ ಇಲ್ಲ. The Tropic of Capricorn passes approximately through the central part of the continent. ಮಕರ ಸಂಕ್ರಾಂತಿ ವೃತ್ತ ಏನು ನಮ್ಮ ಇಂಡಿಯಾದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೋ ಅದೇ ರೀತಿ ಇದು ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿಯೂ ಕೂಡ ಹಾದು ಹೋಗುತ್ತೆ. ನೆಕ್ಸ್ಟ್, ಎಕ್ಸ್ಟೆಂಟ್ ಅಂದರೆ ವಿಸ್ತರಣೆ. ಎಲ್ಲಿಂದ ಎಲ್ಲಿ ತನಕ ಆಸ್ಟ್ರೇಲಿಯಾ ಹರಡಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಆಸ್ಟ್ರೇಲಿಯಾ ಇಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಬೋತ್ ಇನ್ ಟರ್ಮ್ಸ್ ಆಫ್ ಏರಿಯಾ ಆ್ಯಂಡ್ ಪಾಪ್ಯುಲೇಷನ್, ಇನ್ಕ್ಲೂಡಿಂಗ್ ದ ಐಲ್ಯಾಂಡ್ಸ್ ಆಫ್ ತಾಸ್ಮೇನಿಯಾ. ದ ಟೋಟಲ್ ಏರಿಯಾ ಆಫ್ ದ ಕಾಂಟಿನೆಂಟ್ ಈಸ್ 76.82 lakh kilometers. It is slightly smaller than the USA and double the size of India. ಜನಸಂಖ್ಯೆ ಮತ್ತು ವಿಸ್ತೀರ್ಣದ ದೃಷ್ಟಿಯಿಂದ ಹೇಳೋದಾದರೆ ಆಸ್ಟ್ರೇಲಿಯಾ ಪ್ರಪಂಚದ 7 ಖಂಡಗಳಲ್ಲೇ ಅತಿ ಚಿಕ್ಕ ಖಂಡ. ಹಾಗಾದರೆ ಅತಿ ದೊಡ್ಡ ಖಂಡ ಯಾವುದು? ಸರಿ, ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಗಮನ ಇಟ್ಟು ಪಾಠ ಕೇಳ್ತಿದ್ದೀರಾ ಅಂತ. ಈ ಆಸ್ಟ್ರೇಲಿಯಾ ಮತ್ತು ಅದರ ಪಕ್ಕದಲ್ಲಿರುವ ತಾಸ್ಮೇನಿಯಾ ದ್ವೀಪ ಎರಡೂ ಸೇರಿಸಿದರೆ ಯು ಎಸ್ ಎಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತಂತೆ. ಅದೇ ರೀತಿ ಇನ್ನೊಂದು ರೀತಿ ಹೇಳೋದಾದರೆ 2 ಇಂಡಿಯಾಗಳನ್ನು ಒಟ್ಟಿಗೆ ಸೇರಿಸಿದರೆ ಒಂದು ಆಸ್ಟ್ರೇಲಿಯಾ ಆಗತ್ತೆ. ಅದಲ್ಲದೆ ಇದು ಪ್ರಪಂಚದ 7ನೇ ಖಂಡ ಕೂಡ ಆಗಿದೆ. Being the 7th continent of the world, it spreads 3.940 kilometers north
to south and 4,340 kilometers from east to west, including the coastal line that is 19,310 kilometers long. ಇದು ಒಟ್ಟು ದಕ್ಷಿಣದಿಂದ ಉತ್ತರದವರೆಗೆ 3,940 ಕಿಲೋಮೀಟರ್ ಉದ್ದ ಮತ್ತು ಪೂರ್ವದಿಂದ ಪಶ್ಚಿಮದವರೆಗೆ 4,350 ಕಿಲೋಮೀಟರ್ ಅಗಲವಾಗಿದೆ. ಅಲ್ಲದೆ ಇದು ಎಲ್ಲ ಕಡೆಯೂ ಸಮುದ್ರದಿಂದ ಸುತ್ತುವರಿದಿರೋದ್ರಿಂದ 19,310 ಕಿಲೋಮೀಟರ್ ಕೋಸ್ಟಲ್ ಏರಿಯಾ ಅಂದರೆ ಸಮುದ್ರ ತೀರ ಪ್ರದೇಶವನ್ನು ಕೂಡ ಹೊಂದಿದೆ. The term Australia is derived from Austral, meaning the south. ಆಸ್ಟ್ರೇಲಿಯಾಗೆ ಆಸ್ಟ್ರೇಲಿಯಾ ಅಂತ ಹೆಸರು ಹೇಗೆ ಬಂತು ಅಂದರೆ, ಇದು ಲ್ಯಾಟಿನ್ ಭಾಷೆಯಲ್ಲಿ ಆಸ್ಟರಲ್ ಅಂದರೆ ದಕ್ಷಿಣ ಅಂತ ಅರ್ಥ. ಈ ಆಸ್ಟ್ರೇಲಿಯಾ ಖಂಡ ದಕ್ಷಿಣ ಗೋಳಾರ್ಧದಲ್ಲಿ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಹೀಗೆ ದಕ್ಷಿಣ ಗೋಳಾರ್ಧದಲ್ಲಿ ಇದು ಇರೋದ್ರಿಂದ ಇದನ್ನು ಆಸ್ಟ್ರೇಲಿಯಾ ಅಂತ ಕರೀತಾರೆ. ಇನ್ನೊಂದು ಹೆಸರು ಕೂಡ ಆಸ್ಟ್ರೇಲಿಯಾಗಿದೆ, ಅದು ಏನಂದರೆ ದ ಲ್ಯಾಂಡ್ ಡೌನ್ ಅಂಡರ್ ಅಂತ. ಜಿಯೋಗ್ರಫಿಕಲ್ ಲೊಕೇಶನ್, ಭೌಗೋಳಿಕ ಸನ್ನಿವೇಶ. ದ ಕಾಂಟಿನೆಂಟ್ ಆಫ್ ಆಸ್ಟ್ರೇಲಿಯಾ ಈಸ್ ಲೊಕೇಟೆಡ್ ಬಿಟ್ವೀನ್ ದ ಇಂಡಿಯನ್ ಓಷನ್ ಆ್ಯಂಡ್ ಪೆಸಿಫಿಕ್ ಓಷನ್. ಇಟ್ ಈಸ್ ಬೌಂಡೆಡ್ ಬೈ ಥೈಮೂರ್ ಸೀ ಆ್ಯಂಡ್ ಅರಾಫುರಾ ಸೀ ಆನ್ ದ ನಾರ್ತ್ ವೆಸ್ಟ್, Torres Strait and Coral Sea on the northeast, Tasman Sea on the southeast, and the Great is Australian Bight in the south. ಈ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಇರುವ ಒಂದು ದ್ವೀಪಖಂಡ ಆಗಿದೆ. ಈ ಖಂಡ ನಾರ್ತ್ ವೆಸ್ಟ್ಗೆ ತೈಮೂರ್ ಅರಾಫುರ ಸಮುದ್ರಗಳು ಮತ್ತು ನಾರ್ತ್ ಈಸ್ಟ್ ಪಾರ್ಟ್ನಲ್ಲಿ ಟೋರಸ್ ಜಲಸಂಧಿ ಇದೆ. ಸ್ಟ್ರೈಟ್ ಅಥವಾ ಜಲಸಂಧಿ ಅಂದರೆ ಎರಡು ದೊಡ್ಡ ಜಲರಾಶಿಗಳು, ಅಂದರೆ ಸಮುದ್ರ ಇರ್ಬೋದು ಅಥವಾ ಮಹಾಸಾಗರ ಇರ್ಬೋದು, ಇವುಗಳನ್ನು ಸೇರಿಸುವ ಒಂದು ಸಣ್ಣ ಜಲಮಾರ್ಗ ಅಂದರೆ ವಾಟರ್ಪಾತ್. ಇದನ್ನು ಸ್ಟ್ರೈಟ್ ಅಂತ ಕರೀತಾರೆ. ನಾರ್ತ್ ಈಸ್ಟ್ ಭಾಗಕ್ಕೆ, ಆಸ್ಟ್ರೇಲಿಯಾದ ನಾರ್ತ್ ಈಸ್ಟ್ ಭಾಗಕ್ಕೆ ತಾಸ್ಮೇನಿಯನ್ ಸಮುದ್ರ ಇದೆ. ಅಲ್ಲದೆ ಆಸ್ಟ್ರೇಲಿಯಾದ ದಕ್ಷಿಣ ಭಾಗಕ್ಕೆ ಆಸ್ಟ್ರಿಯನ್ ಬೈಟ್ ಕೂಡ ಇದೆ. ಸೊ ಇಲ್ಲಿ ತನಕ ಈ ಪಾಠ ಎಲ್ಲರಿಗೂ ಅರ್ಥ ಆಯಿತು ಅಂತ ನೆನೆಸಿದ್ದೀನಿ. ಯಾರಿಗೆಲ್ಲ ಅರ್ಥ ಆಯಿತು, ಯಾರಿಗೆಲ್ಲ ಪಾಠ ಇಷ್ಟ ಆಯಿತು, ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಆಲ್ರೆಡಿ ನಾನು ಇವತ್ತೊಂದು ಕ್ವಶನ್ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ರಿಪ್ಲೈ ಮಾಡಿ. ಅದಲ್ಲದೆ ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನನ್ನ ವಿಡಿಯೋಗಳು ಬೇಗ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.